नहीं बोलता है छोटा बच्चा का तो ನಾವು ಟೈಮಲ್ಲಿ ಬಿಡುವ ಮಾಡ್ಕೊಂಡಿರ್ತೀವಿ. ನೀವು ಟಿಕೆಟ್ ತೊಗೊಂಡ ತಕ್ಷಣ ಬಂದ್ಬಿಡ್ತೀನಿ ಅಂತ ಆ ಟೈಮಲ್ಲಿ ನಾನು ಕೆಲಸನೇ ಇಟ್ಕೊಳ್ಳೋದು. ನಾನೇ ಬೆಳಗ್ಗೆ ಬಂದಿದ್ದೀನಿ. ನಾನು ಆರಾಮ? ಏನು ಸಮಾಚಾರ? ಯಾಕೆ ಬಂದಿಲ್ಲ ಕಾಲೇಜ್ಗೆ? ನೀನು ಬಂದಿಲ್ಲ ಕಾಲೇಜ್ಗೆ? ಅಟೆಂಡೆನ್ಸ್ ಈ ಸತಿ ಹೋಗ್ತಾನಿಪ್ಪ. ಸರಿ ಆಯಿತು, ನಂಗೆ ಟೈಮ್ ಆಯಿತು, ಕ್ಲಾಸ್ ಇದೆ, ಬರ್ತೀನಿ. ಬೈ. ಸರಿ, ಹುಷಾರು. ಬೈ. ಏನು ಸಮಾಚಾರ? ಇಲ್ಲ ಪ್ರೋಗ್ರಾಮು ಇವಾಗ ಹೊಟ್ಟೆ ಬೇರೆ ಹಸಿತೈತೆ. ನನಗೂ ಹಸಿತು. ಬೆಳಗ್ಗೆ ಏನು ತಿಂದಿಲ್ಲ. ಏನು ಅದು ಇವಾಗ ದುಡ್ಡೇ ತಿಂತಿದ್ದೆ. 20 ರೂಪಾಯಿ ಇದೆ. ಓ, ಏನಾದ್ರು ತಿನ್ನಕ್ಕೆ ದುಡ್ಡು ಬೇರೆ ಇಲ್ಲ. ಏನು ಮಾಡೋದು ಇವಾಗ? ತಲೆ ಬೇರೆ ಓಡ್ತಾ ಇಲ್ಲ. ಇದ್ದಿದ್ದು 100 ರೂಪಾಯಲ್ಲಿ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದ್ಬಿಟ್ಟೆ. ಗೊತ್ತಾಗ್ತಾಯಿಲ್ಲ ಏನು ಮಾಡೋದು ಅಂತ. ಬ್ರೋ ಝೊಮ್ಯಾಟೊ ಮಾಡೋಣ. ದುಡ್ಡು ಇದೆಯಾ? ಗಾಡಿ ಪೆಟ್ರೋಲು ಇದೆ, ಟೈಮು ಇದೆ, ಮಾಡ್ಬೋದು. ಬುಕ್ ಮಾಡೋಣ ದಿವೀಸು. ಓಕೆ, ಮತ್ತೆ ಇನ್ನೇನು ಥಿಂಕ್ ಮಾಡ್ತೀನಿ ಬೇಗ ದಿವೀಸ್ ಬುಕ್ ಮಾಡಿ. ಫಸ್ಟು ಝೊಮ್ಯಾಟೊ ಆ್ಯಪ್ಗೆ ಹೋಗೋಣ. ಹೋದೆ, ಬೇಗ ಮಾಡಿ, ಹೊಟ್ಟೆ ಹಸಿತಿದೆ. ಓ 12 ಗಂಟೆದಿದೆ. ಹಾಂ, ಬುಕ್ಡ್, ಡನ್. ಸರಿ, ಬುಕ್ ಆಯಿತು, ಹೋಗೋಣ. ಓಕೆ, ಬೇಗ ಹೋಗ್ಬಿಡೋಣ ಆನ್ಲೈನ್ಗೆ. ಹಾಂ, ಏನು ಜಗದೀಶ್? ಕೂತ ಹೋಗೋಣ ಜಗದೀಶ್ ಆನ್ಲೈನ್ಗೆ. ನಡೀರಿ ಬೇಗ. ಇವಾಗ ಆರ್ಡ್ರ್ ಮಾಡೋಕ್ಕೆ ವೆಯ್ಟ್ ಮಾಡಬೇಕು. ಜಗದೀಶ್, ಫಸ್ಟ್ ಆರ್ಡ್ರ್ ಬಿತ್ತು 51 ರೂಪಾಯಿ, 2.5 ಕಿಲೋಮೀಟರ್ ಎಕ್ಸೆಪ್ಟ್. ಎಸ್, ಲೆಟ್ಸ್ ಗೋ. ಮ್ಯಾಪ್ ಹಾಕಿದೆ. ಅಂತೂ ಇಂತೂ ಒಂದು ಆರ್ಡ್ರ್ ಬಿದ್ದೈತೆ ಜಗದೀಶ್. ಹೋಗ್ತಾ ಇದ್ದೀವಿ. ಜಲ್ದಿ ಹೋಗಿ, ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸಿದ್ರೆ ಮಗನೇ ಅಲ್ಲಿ ಹೋಗಿ ಆರ್ಡ್ರ್ ಕೊಟ್ಟು ಆಮೇಲೆ ಅಮೌಂಟ್ ಬರೋದು. ಫಸ್ಟೇ ಬಂದ್ಬಿಡುತ್ತಾ? ಏನೋ ಮಾಡಬೇಕಲ್ವ ಬೇಗ. ನಿಧಾನವೇ ಪ್ರಧಾನ. ಪ್ರಸಾದ ಏನಿಲ್ವಾ? ಪ್ರಸಾದ ಆಮೇಲೆ. ನೋಡಪ್ಪ ಎಷ್ಟು ಟ್ರಾಫಿಕ್ ಇದೆ. ಈ ಟ್ರಾಫಿಕಲ್ಲಿ ಹೆಂಗಪ್ಪ ಹೋಗೋದು? ಏನೋ ಒಂದು ಮಾಡಬೇಕು, ದುಡ್ಡು ಬೇಕಂದ್ರೆ. ಎಷ್ಟು 6 ನಿಮಿಷ ಅಂತೆ, 2.2 ಕಿಲೋಮೀಟರ್. ಬೇಗ ಹೊಡಿಯೋಣ. ಓಕೆ, ಇದೇ ಲೊಕೇಶನ್ನು. ರೀಚ್ ಆಗಿದ್ದೀವಿ.
4640. 25 ಥ್ಯಾಂಕ್ ಯು. ಅಡ್ರೆಸ್ ಕಳಿದ್ದೀನಿ, ಈಗ ಹೋಗೋಣ. ಆರ್ಡ್ರ್ ಪಿಕ್ ಮಾಡಿದ್ದೀವಿ. ಇವಾಗ ಲೊಕೇಶನ್ನು 5 ಕಿಲೋಮೀಟ್ರ್ ತೋರಿಸ್ತಾ ಇದೆ. 5 ಕಿಲೋಮೀಟ್ರ್ ಅಂದರೆ 13 ನಿಮಿಷ. ಬೇಗ ಹೋಗೋಣ, ಪಾಪ ಕಸ್ಟಮರ್ನ ಕಾಯಿಸೋದು ಬೇಡ. ಬಿಸಿ ಬಿಸಿ ಊಟ ಕೊಡೋಣ. ನಮ್ಮನ್ನ ನಂಬ್ಕೊಂಡು ಆರ್ಡ್ರ್ ಮಾಡಿರ್ತಾರೆ, ಹೊಟ್ಟೆ ಹಸ್ಕೊಂಡು ಬೇಗ ಹೋಗೋಣ. ಸಿಗ್ನಲ್ ಬಿಡ್ತು, ಹೊರಟಿದ್ದೀವಿ. ಬೇಗ ಹೋಗಿ ಕಸ್ಟಮರ್ಗೆ ಕೊಡೋಣ ಆರ್ಡ್ರನ್ನ. ನಮ್ಮನ್ನ ನಂಬ್ಕೊಂಡು ಆರ್ಡ್ರ್ ಮಾಡಿರ್ತಾರೆ, ಹೊಟ್ಟೆ ಹಸ್ಕೊಂಡು ಹೋಗೋಣ. ಇನ್ನೊಂದು ಏನಂದರೆ ಬಂಧುಗಳೇ, ಈ ಝೊಮ್ಯಾಟೊ ಒಂದು ಕಾನ್ಸೆಪ್ಟ್ ಬಂದಾಗಿಂದ, ಝೊಮ್ಯಾಟೊ ಆಗಲಿ ಸ್ವಿಗ್ಗಿ ಆಗಲಿ ಫುಡ್ ಡೆಲಿವರಿ ಕಾನ್ಸೆಪ್ಟ್ ಬಂದಾಗಿಂದ ಒಳ್ಳೆ ಮಿಡಿಲ್ ಕ್ಲಾಸ್ಗೆ ಪೀಪಲ್ಗೆ ಒಳ್ಳೆ ದೇವ್ರದ್ದು ಕೊಟ್ಟಿದ್ದ ಜಾಬ್ ಆದಂಗೆ ಆಗಿದೆ. ಮತ್ತು ಇವಾಗ ಡಿಗ್ರಿ ಇಲ್ದಿರೋರು ಅನ್ಎಂಪ್ಲಾಯ್ಮೆಂಟ್ಗೆ ಒಂದು ದಾರಿ ಸಿಕ್ಕಿದೆ, ದುಡ್ಕೊಂಡು ತಿನ್ನೋ ಥರ. ಇವಾಗ ಬೇರೆ ಇದಕ್ಕಾರೆ ಜಾಬ್ಗಾದ್ರೆ SLC PUC ಮಾಸ್ ಕಾರ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಕೇಳ್ತಾರೆ. ಇದಕ್ಕೆಲ್ಲ ಅಂದರೆ ಏನಿಲ್ಲ, ಒಂದು ಗಾಡಿ ಇರಬೇಕು, ಲೈಸೆನ್ಸ್ ಇರಬೇಕು ಅಷ್ಟೇ. ಅದಕ್ಕೆ ಮಾತ್ರ ಒಂದು ಒಳ್ಳೆ ಜಾಬು, ಒಳ್ಳೆ ದುಡ್ಕೊಂಡು ತಿನ್ಬೋದು. ಇದರಿಂದ ಎಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗ್ತಾ ಇದೆ. ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ ಇದರಲ್ಲಿ. ಏನಂದರೆ ನಾವೇ ರಾಜ ನಮ್ಮ ಇದಕ್ಕೆ. ಯಾರೂ ನಮಗೆ ಆರ್ಡ್ರ್ ಮಾಡೋರು ಇರಲ್ಲ, ಈ ಥರ ಮಾಡಬೇಕು, ಆ ಥರ ಇದು ಮಾಡಬೇಕು ಅಂತ. ಬೇಕಾದಾಗ ಲಾಗಿನ್ ಆಗ್ಬೋದು, ಅಂದರೆ ಸಾಕಾದಾಗ ಆಫ್ಲೈನ್ ಹೋಗ್ಬೋದು. ಅದೇ ಮಿಡಿಲ್ ಕ್ಲಾಸ್ ಪೀಪಲ್ಗೆ, ನಮ್ಮಂಥವ್ರಿಗೆ ಒಳ್ಳೆ ದೇವರು ಕೊಟ್ಟಿದ್ದು ಕೆಲಸ ಅಂದ್ಕೊಂಡು ಮಾಡಬೇಕು. ಅವಾಗವಾಗ ಸ್ವಲ್ಪ ತೊಂದರೆಗಳಿರ್ತವೆ, ಕಸ್ಟಮರು ಇದು ಮಾಡೋದು, ಇಲ್ಲ ನಮ್ಮದೇ ಏನೋ ತಪ್ಪಿರ್ಬೋದು, ಇಲ್ಲ ರೆಸ್ಟೋರೆಂಟ್ ಅವ್ರ ಹತ್ರ ಎಲ್ಲ ಬೈಸ್ಕೊಂಡು ಅವ್ರು ಹೇಳ್ದಂಗೆಲ್ಲ ಆ ಕಡೆ ಹೋಗಿ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದರೆ, ಏನೋ ಒಳ್ಳೆ ನಾವು ಅವ್ರ ಮನೆ ಕೆಲಸದವ್ರ ಥರ ಟ್ರೀಟ್ ಮಾಡ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು, ಅದೊಂದೇ ಪ್ರಾಬ್ಲಮ್ ಅಷ್ಟೇ. ಅದು ಬಿಟ್ಟರೆ ಇದೊಂಥರ ಒಳ್ಳೆ ಜಾಬು. ಇವಾಗ ನಾವೇ ನೋಡಿ ಕಾಸಿಲ್ಲ ಅಂತ ಕೂತಿದ್ದೆ, 2 ಅವರ್ ಮಾಡಿದ್ರೆ ಏನಿಲ್ಲ ಅಂದರೂ 300 ರೂಪಾಯಿ 400 ರೂಪಾಯಿ ಬರುತ್ತೆ. ಆಗುತ್ತೆ ಹೆಂಗೋ. ನಮ್ಮ ಇದಕ್ಕೆ ನಾವೇ ರಾಜ ಇದ್ದಂಗೆ. ಯಾರೂ ನಮಗೆ ಹೇಳೋರು ಇರಲ್ಲ. ಅಂದರೆ ಈ ಥರ ಮಾಡಬೇಕು, ಈ ಥರ ರೂಲ್ಸು, ಈ ಥರ ಯೂನಿಫಾರ್ಮು. ಏನಂದರೆ ಮಾಡೋ ಕೆಲಸನ ನಿಯತ್ತಾಗಿ ಮಾಡಬೇಕಷ್ಟೆ. ಅವ್ರು ನಮ್ಮನ್ನ ನಂಬ್ಕೊಂಡು ಆರ್ಡ್ರ್ ಮಾಡಿರ್ತಾರೆ, ನಾವು ಅದನ್ನು ಟೈಮ್ ಕರೆಕ್ಟಾಗಿ ತಲುಪಿಸಿದ್ರೆ ಅದು ಒಂದು ಜವಾಬ್ದಾರಿ ಇದ್ದಂಗೆ ಅಷ್ಟೇ. ಮಾತ್ರ ತುಂಬ ಅಂದರೆ ಹೆಂಗಂದರೆ ಒಂಥರ ರಿಸ್ಕಿ ಜಾಬು. ಏನಂದರೆ ಸೇಫಾಗಿ ಓಡಿಸ್ಬೇಕು, ನಮ್ಮ ಸೇಫ್ಟಿನೂ ನೋಡ್ಕೋಬೇಕು, ನಮ್ಮ ಗಾಡಿ ಸೇಫ್ಟಿನೂ ನೋಡ್ಕೋಬೇಕು. ಆ್ಯಸ್ ಯೂಶ್ವಲಾಗಿ ಎಲ್ಲ ನೋಡ್ಕೊಂಡು ಮಾಡಬೇಕಷ್ಟೆ. ಮಾತ್ರ ಇದೊಂಥರ ಒಳ್ಳೆ, ಅದೇ ಹೇಳ್ದಂಗೆ ಮಿಡಿಲ್ ಕ್ಲಾಸ್ಗೆ ಒಳ್ಳೆ ದೇವ್ರು ಕೊಟ್ಟಿದ್ದ ಜಾಬ್ ಇದ್ದಂಗೆ ಇರುತ್ತೆ ಇದು. ಮತ್ತೇನಿಲ್ಲ, ನೋಡ್ಕೊಂಡು ಮಾಡ್ಬೋದು. ನಮಗೆ ಇದರಲ್ಲಿ ಬುಕ್ಕಿಂಗ್ ಬರುತ್ತೆ, ಗಿಗ್ಸು ಯಾವಾಗ ಬೇಕೋ ಆವಾಗ ಸ್ಲಾಟ್ ಬುಕ್ ಮಾಡ್ಕೊಂಡು ನಾವು ಅಷ್ಟರಲ್ಲಿ ಆನ್ಲೈನ್ ಆಗ್ಬೋದು. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಉಪಯೋಗ, ಇವಾಗ 12 ಅವರ್ ಏನಾರು ಮಾಡಿದ್ರೆ ಲಾಗಿನ್ ಟು ಲಾಗೌಟ್ ಮಾಡಿದ್ರೆ ಕೂಡ ಏನಂದರೆ ಲಾಗಿನ್ ಟು ಲಾಗೌಟ್ ಮಾಡಿರ್ತೀವಲ್ಲ, ಸೊ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಕೂಡ ಬರುತ್ತೆ ಇದರಿಂದ. ಏನಂದರೆ ಆರಾಮಾಗಿ ಏನೋ ಅನ್ಎಂಪ್ಲಾಯ್ಮೆಂಟ್ ಇದು ಮಾಡ್ಕೊಂಡಂಗೆ ಆರಾಮಾಗಿ ಮಾಡ್ಬೋದು ಜಾಬ್ನ. ಚೂರು ರಿಸ್ಕ್ ಅಷ್ಟೇ. ಅದು ಬಿಟ್ಟರೆ ಮೇರಾ ಗಲ್ಲಿ ಮೇ ಶೇರ್ ಅಂದಂಗೆ ಈ ಜಾಬ್ ಥರ, ಆ ಥರ ಇರುತ್ತೆ ಇದು. ಏನಂತೀಯ ಜಗದೀಶ್, ಹೆಂಗಿದೆ ಎಕ್ಸ್ಪೀರಿಯನ್ಸು ಝೊಮ್ಯಾಟೊ? ಫಸ್ಟ್ ಟೈಮಾ ಇದು? ಫಸ್ಟ್ ಟೈಮ್ ಅಲ್ಲ, ಅಂದರೆ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ನಾವು ಮಾಡಿದ್ದೀವಲ್ವ ಸ್ವಿಗ್ಗಿ ರೈಟ್ಸ್ ಕುಕೀಸ್ ಎಲ್ಲ ಬುಕ್ ಮಾಡಿದ್ದೀವಿ. ಅದು ಕಷ್ಟ ಇರುತ್ತೆ, ಬಟ್
ಏನಂದರೆ ಕಷ್ಟಪಟ್ಟರೆ ಅಲ್ವಾ ದುಡ್ಡು ಕೊಡೋದು. ಎಲ್ಲರೂ ಹೇಳ್ತಿರ್ತಾರೆ ಸ್ವಿಗ್ಗಿ ಮಾಡಿದ್ರೆ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ, ಇಷ್ಟು ಅವರ್ ಮಾಡಿ ಅಷ್ಟು ಬರುತ್ತೆ ಅಂತ. ಆದರೆ ಇಷ್ಟೊಂದು ಮೇಂಟೆನೆನ್ಸ್ ಅದೆಲ್ಲ ಇರುತ್ತೆ ಅಲ್ವಾ. ಅದರಲ್ಲಿ ಇನ್ನೊಂದು ಏನಂದರೆ ಬಂಧುಗಳೇ, ಅದು ಎಷ್ಟು ಕಷ್ಟಪಟ್ಟು ನಾವು ಇದು ಮಾಡಿರ್ತೀವಂದರೆ ಮೇಂಟೆನೆನ್ಸ್ ಅಂದರೆ ನಾವು ಒಂಥರ ಹಂಗೆ ಪಾರ್ಟ್ ಟೈಮ್ ಜಾಬ್ ಥರ ಮಾಡೋದು. ಇವಾಗ ಫ್ರೀ ಇದ್ದಾಗ ಸುಮ್ಮನೆ ದುಡ್ಡಿಲ್ದಾಗ ಫ್ರೆಂಡ್ಸ್ ಜೊತೆ ಸುತ್ತೋ ಬದಲು, ಸ್ವಲ್ಪ ಟೈಮ್ ವೇಸ್ಟ್ ಮಾಡೋ ಬದಲು ಒಂಚೂರು ಇದಕ್ಕೆ ಅಂತ ಟೈಮ್ ಕೊಟ್ಟರೆ ಒಂದು ಖರ್ಚಿಗೆ ದುಡ್ಡು ಆಗುತ್ತೆ, ಏನೋ ಒಂದು ಖರ್ಚಿಗೆ ಬರುತ್ತೆ ದುಡ್ಡು. ಇಲ್ಲ ಪೆಟ್ರೋಲ್ ಹಾಕ್ಸೋದಿರಲಿ, ಇಲ್ಲ ಗಾಡಿ ಸರ್ವಿಸಿಂಗ್ ಮೇಂಟೆನೆನ್ಸ್ ಇರುತ್ತಲ್ಲ. ಏನೋ ಒಂದು ಮಿಡಿಲ್ ಕ್ಲಾಸ್ ಅಂದರೆ ಗೋಲ್ಡನ್ ಸ್ಪೂನ್ ಆದರೆ ಅದೊಂಥರ. ಮಿಡಿಲ್ ಕ್ಲಾಸ್ ಜನರು ದುಡಿದಲ್ಲೇ ಬೇರೆ ಆಪ್ಷನ್ನೇ ಇಲ್ಲ, ದುಡಿಲೇಬೇಕು. ಅದಕ್ಕೆ ಇದು ಒಂದು ಬೆಸ್ಟ್ ಆ್ಯಂಡ್ ಬೆಟರ್ ಆಪ್ಷನ್ನು. ಝೊಮ್ಯಾಟೊ ಆಗಲಿ, ಸ್ವಿಗ್ಗಿ ಆಗಲಿ, ಫುಡ್ ಡೆಲಿವರಿ ಆಪ್ಷನ್ನು ಮಾತ್ರ ರಿಸ್ಕ್ ಇರುತ್ತೆ. ಆದರೆ ರೆಸ್ಪೆಕ್ಟ್ ಕೊಡಬೇಕಷ್ಟೇ ಜನರಿಗೆ. ಪ್ಲೀಸ್ ನೆಕ್ಸ್ಟು ನಿಮ್ಮ ಹತ್ರನೂ ಬರ್ಬೋದು, ನಾನೇ ಬರ್ಬೋದು, ಇಲ್ಲ ಬೇರೆ ಯಾರು ಡೆಲಿವರಿ, ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ಅಷ್ಟೇ. ಯಾಕಂದರೆ ಕಷ್ಟಪಟ್ಟು ನಿಮಗೆ ಹಸುವಂದಾಗ ಟೈಮಿಗೆ ಸರಿಯಾಗಿ ತಂದ್ಕೊಡ್ತಾರೆ. ಸೊ ರೆಸ್ಪೆಕ್ಟ್ ದೆಮ್ ಅಷ್ಟೇ. ಓಕೆ, ಇವಾಗ 2 ಕಿಲೋಮೀಟರ್ಸ್ ಇದೆ. 2 ಕಿಲೋಮೀಟರ್ಸ್ ಅಂತ ಇದ್ದೀನಿ, ಮಿಸ್ಟೇಕ್. 750 meters ಇದೆ. 2 minutes ವಿಲ್ ರೀಚ್ ಅವರ್ ಡೆಸ್ಟಿನೇಷನ್ ಫಾಸ್ಟ್. ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ರೀಚ್ ಡ್ರಾಪ್. ಬಿಲ್ಡಿಂಗ್ ನಂಬರು ಇದೇ ಬಿಲ್ಡಿಂಗು. ಸರ್ ವಿಜಯ್ ನೀವಲ್ಲ? ಥ್ಯಾಂಕ್ ಯು, ವೆಲ್ಕಮ್ ಸರ್. ಆರ್ಡರ್ ಕೊಟ್ಟಾಯಿತು. ಇವಾಗ ಆರ್ಡರ್ ಡೆಲಿವರಿಡ್. 51 rupees ಬಂತು. ಗೆಟ್ ನೆಕ್ಸ್ಟ್ ಆರ್ಡರ್. ನೆಕ್ಸ್ಟ್ ಆರ್ಡರ್ ಟಕ್ ಅಂತಲೇ ಬಂದ್ಬಿಟ್ಟು ನೈಸ್. ಆರ್ಡ್ರ್ ಬಂದಿದೆ, ಇನ್ನೊಂದು ಹೋಗ್ತಾ ಇದ್ದೀವಿ. ಜಗದೀಶು ಅವನೇ ಮಾಡಿದ್ದಾನೆ, ಅರೆ ಹಿಂದೆ ಕೂತ್ಕೊಂಡು ಮಾಡ್ತಾ ಇರೋದಿದೆ ಫಸ್ಟ್ ಟೈಮ್ ಅನಿಸುತ್ತೆ ಅಲ್ವಾ ಜಗದೀಶ್? ಹೌದು ಬ್ರೋ, ಬಟ್ ಇದು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ನಾವು ಒಂಥರ ನಿಂತ್ಕೊಂಡು ಗಾಡಿ ಓಡಿಸ್ಕೊಂಡು ಮಾಡೋದು ಬೇರೆ, ಹಿಂದೆ ಕೂತ್ಕೊಂಡು. ಅಂದರೆ ಇಂಡೈರೆಕ್ಟಾಗಿ ಹೇಳ್ತವನಂದರೆ, ನೀವು ಡ್ರೈವರು, ನಾನು ಆರಾಮಾಗಿ ಕೂತಿದ್ದೀನಿ, ನೀನು ಡೆಲಿವರಿ ಮಾಡ್ತಾ ಇದ್ದ ಅಂತ ಹೇಳ್ತವನೆ ಅಣ್ಣ. ಇರಲಿ, ನಮಗೂ ಒಂದು ಪಾರ್ಟ್ನರ್ ಸಿಗ್ದಂಗೆ ಆಗುತ್ತೆ, ಟೈಮ್ ಪಾಸ್ ಆದಂಗೆ ಆಗುತ್ತೆ ಯಾರು ಈ ಥರ ಬಂದರೆ. ಮ್ಯಾಪ್ ಹಾಕೋಣ. ಅಯ್ಯಯ್ಯೋ ಕರೆಕ್ಟು, ಅಯ್ಯಯ್ಯೋ ತಪ್ಪು ಲೊಕೇಶನ್ನು. ಇವಾಗ ಉಲ್ಟಾ ಹೋಗಬೇಕು. ಅದೇ ಈ ಥರ ನೋಡ್ರಿ, ರಾಂಗ್ ರೂಟ್ಗಳು ಆಗ್ಬಿಡುತ್ತೆ ಒಂಚೂರು ಆ ಕಡೆ ಈ ಕಡೆ ಇದಾದರೆ. ಇದನ್ನೆಲ್ಲ ನೋಡ್ಕೊಂಡು ಕ್ಲೀನಾಗಿ ಮಾಡಬೇಕು. ನಾವು ನೋಡಿ ಸ್ಟ್ರೈಟ್ ಹೋಗಬೇಕು, ಉಲ್ಟಾ ಬಂದಿದ್ದೀವಿ. ಎಷ್ಟೆಲ್ಲ ರಿಸ್ಕ್ ಇದೆ, ನೋಡ್ಕೊಂಡು ಅಲ್ಲೋಗಿ ಸುತ್ಕೊಂಡು ಮಾಡಬೇಕು. ಏನು ಮಾಡ್ತೀರಾ? ದುಡ್ಡು ಬೇಕಂದರೆ ಎಲ್ಲ ಕಷ್ಟಪಡಬೇಕು. ಸ್ಟೇಷನ್ ಅಲ್ಲೇ ಬಿದ್ದಿದೆ. BBMP ಗಾಡಿ. ಈಗ ಹೋಗೋಣ. 1 minute ಅಂತ ತೋರಿಸ್ತಿದೆ ಲೊಕೇಶನು. ಲೆಟ್ಸ್ ಗೋ ಫಾಸ್ಟ್. ಇಲ್ಲಿದೆ, ಅಲ್ಲೇ ಇದೆ ಫ್ರೋಝನ್ ಬಾಟಲ್ ಅಂತ. ಅವಾಗ ಆ ಕಡೆ ಹೋಗೋಣ. ಏನಂದರೆ ಟರ್ನಿಂಗು ಅಲ್ಲಿ ಇಲ್ಲಿ ಹುಷಾರಾಗಿ ಹೋಗ್ಬೇಕಷ್ಟೆ, ಬೈದು ಬಿಡ್ತಾರೆ ಜನರು. ಬಂದಾಯಿತು ಸೆಕೆಂಡ್ ಆರ್ಡ್ರು ಗಾಯ್ಸ್.
ಸೆಕೆಂಡ್ ಆರ್ಡ್ರ್ ಪಿಕ್ ಮಾಡಿದ್ದೀನಿ. ಇವಾಗ ಹೊರಟಿದ್ದೀವಿ. 4 ಕಿಲೋಮೀಟರ್ಸ್ ಅಂತೆ, 11 ಮಿನಿಟ್ಸ್ ತೋರಿಸ್ತಾ ಇದೆ. ಹೋಗಿ ಬೇಗ ಕಸ್ಟಮರ್ಗೆ ಆರ್ಡ್ರ್ ತಲುಪಿಸೋಣ. ಇನ್ನೊಂದೇನೆಂದರೆ, ಝೊಮ್ಯಾಟೊ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ, ಬಟ್ ಅರ್ನಿಂಗ್ಸ್ ಮಾಡ್ಬೋದು, ಈಸಿ ಅಲ್ಲ. ಯಾಕಂದರೆ ಮಳೆ ಆಗಲಿ, ಮಳೆ ಅನ್ನಲ್ಲ, ಬಿಸಿಲನ್ನಲ್ಲ, ಹೋಗಿ ಜನರಿಗೆ ಆರ್ಡ್ರ್ ತಲುಪಿಸ್ತಾರೆ. ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಸೊ ಏನಂದರೆ ಸಪೋರ್ಟ್ ಮಾಡಿ ಅಷ್ಟೇ, ಕೀಳಾಗಿ ನೋಡಬೇಡ್ರಿ. ನಾವು ನಿಮ್ಮ ಥರನೇ, ಝೊಮ್ಯಾಟೊ ಅವರು ಏನು ಕೀಳಲ್ಲ. ಇನ್ನು ನಿಮಗೆ ಬೇಕಾದಾಗ ಇವಾಗ ಮನೇಲಿ ಅಮ್ಮ ಹತ್ರ ಹೆಂಗೆ ಕೇಳ್ತಿರೋ ಅಡುಗೆ ಅದೇ ಇಲ್ಲಿ ಆರ್ಡ್ರ್ ಮಾಡ್ತೀರಾ ಅಷ್ಟೇ. ನಾವು ಕರೆಕ್ಟ್ ಟೈಮ್ಗೆ ತಂದು ಕೊಡ್ತೀವಿ. ಬಿಸಿಲು ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ. ಲೊಕೇಶನ್ ಹುಡುಕೊಂಡು, ಫೋನ್ ಮಾಡ್ಕೊಂಡು ಬಿಲ್ಡಿಂಗ್ ಹುಡ್ಕೊಂಡು ಆ ಲೊಕೇಶನ್ ಸಿಕ್ಕಿಲ್ಲ ಅಂದರೆ 2-3 ಸತಿ ಆ ರೋಡಲ್ಲೇ ಓಡಾಡಿ. ಈ ಝೊಮ್ಯಾಟೊ ಮಾಡಿರೋರಿಗೆ ಎಕ್ಸ್ಪೀರಿಯೆನ್ಸ್ ಪಕ್ಕ ಆಗಿರುತ್ತೆ. ಅದೇ ಲೊಕೇಶನ್ ಅಲ್ಲೇ ಇರ್ತಾರೆ, ಮತ್ತೆ 2-3 ಸತಿ ಅದೇ ರೋಡಲ್ಲಿ ಓಡಾಡ್ಕೊಂಡು ಅದು ನೋಡ್ರೆ ಅಲ್ಲೇ ಇದೆ ಅಂದ್ಕೊಂಡು ಆಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಇಲ್ಲೇ ಇದೆಯಲ್ಲಪ್ಪ ಅಂತ ಅಂದ್ಕೊಂಡು ಲೊಕೇಶನ್ನು ಇಷ್ಟೆಲ್ಲ ಇರುತ್ತೆ. ಒಂದೇ ಹೇಳೋದು, ಕೀಳಾಗಿ ನೋಡಬೇಡ್ರಿ, ಸಪೋರ್ಟ್ ಮಾಡಿ ಅಷ್ಟೇ, ರೆಸ್ಪೆಕ್ಟ್ ಮಾಡಿ. ಬನ್ನಿ ಇವಾಗ ಆರ್ಡ್ರ್ ಕೊಡೋಕೆ ಹೋಗೋಣ. मुझको बता दे, मैं उससे मिलूंगा, एक बार मिला दे, यार मिला दे, यार मिला दे. ಸೆಕೆಂಡ್ ಆರ್ಡ್ರ್ ಕೊಡೋಕ್ಕೆ ಬಂದಿದ್ದೀನಿ, ರೀಚ್ ಆಗಿದ್ದೀನಿ. ಆರ್ಡ್ರ್ ಕೊಡೋಣ ಹೋಗಿ. ಇನ್ನೊಂದೇನೆಂದರೆ, ಝೊಮ್ಯಾಟೊ ಮಾಡೋರು ಸೇಫ್ಟಿಯಾಗಿ ಹೆಲ್ಮೆಟ್ ಮಾತ್ರ ರಿಕ್ವೆಸ್ಟ್ ಅಂದ್ಕೊಳ್ಳಿ, ಹೆಲ್ಮೆಟ್ಟು ಹಾಕ್ಕೊಂಡು ಹುಷಾರಾಗಿ ಹೋಗ್ರಿ ಅಷ್ಟೇ. ಇವಾಗ ಆರ್ಡ್ರು ರೀಚ್ ಆಗಿದ್ದೀವಿ ಸೆಕೆಂಡ್ ಆರ್ಡ್ರಿಗೆ ಕೊಡೋಕ್ಕೆ. ಬನ್ನಿ ಹೋಗೋಣ. ಆಯಿತು, 68 ರೂಪೀಸ್ ಬಂದಿದೆ. ಕಂಪ್ಲೀಟ್. ಕೊನೆಗೂ ಆರ್ಡ್ರ್ ಕಂಪ್ಲೀಟ್ ಮಾಡಿದ್ವಿ ಜಗದೀಶ್. ಹೊಟ್ಟೆ ಹಸಿವು ಹೋಗ್ಸೋಕ್ಕೆ ದುಡ್ಡು ಅರೇಂಜ್ ಆಯಿತು. ಇವಾಗ ಅಂಗಡಿ ಕಡೆ ಹೋಗೋಣ. ಫಸ್ಟು ದುಡ್ಡು ವಿಡ್ರಾಲ್ ಮಾಡ್ಕೊಂಬಿಡೋಣ. ಹೋದ್ವಿ, ವಿಡ್ರಾಲ್ ಮಾಡ್ಕೊಂಡದು. ಇಲ್ಲಿ ಎಷ್ಟು ಅಮೌಂಟ್ ಹೋದರೆ ಅಷ್ಟು ಅಮೌಂಟ್ ವಿಡ್ರಾ ಆಗುತ್ತೆ. 100 ರೂಪಾಯಿ ಕನ್ಫರ್ಮ್. ಅಂತೂ ಇಂತೂ ದುಡ್ಡು ಬಂತು. 150 ರೂಪಾಯಿ ಬಂದೈತೆ. ನಿನ್ನ ಹತ್ರ ಎಷ್ಟೈತೆ ಅಂದರೆ 20. ಹಾಂ 20 ಇದೆ. 170 ರೂಪಾಯಿ ಆಯಿತು. ಒಂದೊಳ್ಳೆ ಹೋಟ್ಲಿಗೆ ಹೋಗಿ ಏನೋ ತಿನ್ನೋಣ. ಒಳ್ಳೆ ಹೋಟ್ಲಿಗೆ ಹೋದರೆ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಹೋಟ್ಲು ಬೇಡ, ಬೇರೆ ಕಡೆ ಬೇರೆ ಏನಾರು ಮಾಡಿ. ಹೌದು, ಹೋಟ್ಲಿಗೆ ಹೋದ್ರೆ ಹೊಟ್ಟೆನೂ ತುಂಬಲ್ಲ. ಏನು ಮಾಡೋಣ ಐಡಿಯಾ ಗೊತ್ತಾಗ್ತಾ ಇಲ್ಲ. ಅಂಗಡಿಯಲ್ಲಿ ಏನಾದ್ರು ತಿನ್ನೋಣ. ಅಂಗಡೀಲಿ ಏನು ತಿಂತೀಯ? ನೂಡಲ್ಸ್ ಪ್ಯಾಕೆಟ್ ತೊಗೊಳೋಣ. ಓಕೆ, ಮ್ಯಾಗಿ ಪ್ಯಾಕೆಟ್ ತೊಗೊಳ್ಳೋಣ. ಸರಿನಾ? ಹೊಟ್ಟೆನೂ ತುಂಬುತ್ತೆ, ಸ್ನ್ಯಾಕ್ಸ್ ತಿಂದಂಗೂ ಇರುತ್ತೆ, ಲೈಟಾಗೂ ಇರುತ್ತೆ. ನಡಿ ಅಂಗಡಿಗೆ. ಜಾಸ್ತಿ ದಿವಸನೂ ಆಯ್ತಲ್ವಾ? ನಡೀರಿ ಅಂಗಡಿಗೆ ಹೋಗೋಣ ನಡಿ. पैम्पर्स नहीं वो नहीं बोलते हैं पैम्पर्स
ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಮ್ಯಾಗಿ ತಿನ್ನೋದು ನೋಡಿದ್ರೆ ಗೊತ್ತಾಗುತ್ತಾ? ಮ್ಯಾಗಿ ಇದೆಯಾ? ಮ್ಯಾಗಿ ಇದೆ. ಹಿಂಗೆ ಮ್ಯಾಗಿ ಇದೇ ಮ್ಯಾಗಿ ಇದೇನಾ? ನಿನ್ ಜನ್ಮಕ್ಕೆ ಹೋಗೋ. ಸೈ ಪಾಪ ಅವ್ರ ತಲೆ ತಿಂತಾರೆ, ಅವ್ರ ತಲೆ ತಿಂತಿದೆ. ಸಾರಿ ಸಾರಿ ಪರವಾಗಿಲ್ಲ, ಇಲ್ಲೇನೆ ಇತ್ತು. ಇಷ್ಟ ಬೇಕು. ಸಾರಿ ಮೊನ್ನೆ ಏನಕ್ಕೋ ಮಾಡಕ್ಕೋ ಎಣ್ಣೆ ಹಾಕಿದ್ವಿ. ಅಂಡರ್ವೇರ್ ಪ್ರಮೋಷನ್. ಭಯ ಆಗ್ತಾ ಇದೆ, ಭಯ ಆಗ್ತಾ ಇದೆ.